ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರನ್ನ ಮೂಲಿಗುಂಪ ಮಾಡಿ ನಮ್ಮ ರೈತರ ಕೃಷಿಗೆ ನೀರು ಕೊಡದೆ ಜಾನುವಾರುಗಳು ಕೂಡ ಕುಡಿಲಿಕ್ಕೆ ನೀರಿಲ್ಲ, ಕೆರೆಯಾಗೆ ನೀರಿಲ್ಲ. ಇಂಥದ್ರಲ್ಲಿ ಆಲಮಟ್ಟಿಯ ಶಾಸ್ತ್ರಿ ಜಲಾಶಯದಿಂದ ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲ ಅಣೆಕಟ್ಟಿಗೆ ಪ್ರತಿನಿತ್ಯ 12,500 ಕ್ಯೂಸೆಕ್ಕು ಹೆಚ್ಚು ನೀರನ್ನು ಹರಿಸುವ ಮೂಲಕ ಇಡೀ ಡ್ಯಾಮ್ನಲ್ಲಿಯ ನೀರನ್ನು ಖಾಲಿ ಮಾಡಿದೆ. ನಾವು ಕಳೆದ 15 ದಿನಗಳಿಂದ ಈ ಸರ್ಕಾರದ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ವಿವಿಧ ರೀತಿಯ ಒಂದು ಚಳವಳಿ ಮಾಡುವ ಮೂಲಕ ಸರ್ಕಾರಕ್ಕೆ ನಾವು ಗಮನಕ್ಕೆ ತಂದಿದ್ದೆವು. ಆದರೂ ಕೂಡ ಹೋರಾಟವನ್ನು ಲೆಕ್ಕಿಸದೆ ಎಲ್ಲ ನೀರವನ್ನು ತೆಲಂಗಾಣಕ್ಕೆ ಹರಿಸಿ ನಮ್ಮ ಜಿಲ್ಲೆಯ ರೈತರಿಗೆ ಇವತ್ತು ಮೋಸ ಮಾಡ್ತಾ ಇದೆ ಸರ್ಕಾರ. ಈ ಕಾರಣಕ್ಕಾಗಿ ನಾವು ಕಳೆದ 4-5 ದಿನ ಹಿಂದಗಡೆ ವಿಜಯಪುರ ಜಿಲ್ಲೆಯ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಒಂದು ಗಂಭೀರವಾದಂಥ ಚಳುವಳಿಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರ ಭಾವಚಿತ್ರವನ್ನು ದಹಿಸುವುದರ ಮೂಲಕ ಅವರನ್ನ ರೈತರ ಪಾಲಿಗೆ ಇನ್ನಿಲ್ಲ, ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕ್ರಮ ಮಾಡಿ ನಿನ್ನಿನ ದಿವಸ ಅಂದರೆ ಮಂಗಳವಾರ ಆ ಒಂದು ದ್ಯೋತಕವಾಗಿ ಆಲಮಟ್ಟಿಯ ಹಿನ್ನೀರಿನಲ್ಲಿ ಅವರ ಒಂದು ಅಣುಕ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿ ಪಿಂಡ ಪ್ರದಾನ ಕಾರ್ಯಕ್ರಮವನ್ನು ಕೂಡ ನಾವು ನಿನ್ನೆ ದಿವಸ ಮಾಡಿದ್ದಾಗಿದೆ. ಈ ನಮ್ಮ ಒಂದು ಹೋರಾಟಕ್ಕೆ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ನಿನ್ನೆ ಕಡಿಮೆ ಮಾಡಿದವರು ನೀರು ಹರಿಸೋದನ್ನು. ಇವತ್ತಿನ ಒಂದು ಸ್ಟೇಟಸ್ ನೋಡ್ಲಿಕ್ಕಾಗಿ 450 ಕ್ಯೂಸೆಕ್ ನೀರನ್ನು KPCL ಮೂಲಕ ಹರಿಬಿಟ್ಟಿದ್ದಾರೆ. ಒಂದು ಹನಿನೂ ಕೂಡ ಬಿಡಬಾರದು ಹೇಳಿದ್ದೇವೆ ನಾವು, ಅದನ್ನು ಕೂಡ ನಿಲ್ಲಿಸಬೇಕು. ಇಲ್ಲಿವರೆಗೆ ಸಾಕಷ್ಟು ನೀರನ್ನು ಬಿಟ್ಟಾರ. ಅವರು ತೆಲಂಗಾಣದವ್ರು ಕೇಳಿದ್ದು 5 TMC ನೀರು ಕೊಡೋದು ಹೇಳಿದರು. ಇವರೇನದ ನಮ್ಮ ಅವಳಿ ಜಿಲ್ಲೆಯ ರೈತರಿಗೆ ಕಣ್ಣ ಮಣ್ಣು ಹಾಕಲಾಗಿಲ್ಲ. ಅವ್ರು ಕೇಳಿದ್ದು 5 TMC ಆದರೂ ಕೂಡ ನಾವು ಕೇವಲ 1.27 TMC ಬಿಟ್ಟಿದ್ದೇವೆ. ಅವ್ರು ಕೇಳಿದಷ್ಟು ನೀರು ನಾವು ಬಿಟ್ಟಿಲ್ಲ. ಅದಕ್ಕೆ ಅವರು ಆತಂಕ ಪಡೋ ಅವಶ್ಯಕತೆ ಇಲ್ಲ ತಿಳ್ಕೊಂಡು ಹೇಳಿ ಇಲಾಖೆ ಅಧಿಕಾರಿಗಳು ಮೋಸ ಮಾಡಿದರು. ಆದರೆ ಹಿನ್ನೆಲೆಯಾಗಿ ಬಿಟ್ಟಿರ್ತಕ್ಕಂಥದ್ದು ನೀರ ಒಟ್ಟು 10 TMC ಕೂಡ ಹೆಚ್ಚು ನೀರು ಹೋಗಿದಾವೆ. ಯಾಕಂದ್ರೆ ಇದು 1ನೇ ತಿಂಗಳಲ್ಲಿ ನೋಡ್ಬೇಕಾಯ್ತಂದ್ರೆ 91 TMC ಇತ್ತು. ಅದರಲ್ಲಿ ಡೆಡ್ ಸ್ಟೋರೇಜ್ ಕೂಡ್ಕೊಂಡು ಮತ್ತು ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಇವತ್ತು 26 TMC ಮಾತ್ರ ಉಳ್ಕೊಂಡವು. ಸುಮಾರು 55ಕ್ಕೂ ಹೆಚ್ಚು TMC ನೀರ ಎಲ್ಲಿ ಕೊಟ್ಟರು ಬೇಕಲ್ಲ. ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನ ಆದಂಗೆ ನಮ್ಮ ಜಿಲ್ಲೆಯಲ್ಲಿ ಸಮರ್ಕ ನೀರೇ ಕೊಟ್ಟಿಲ್ಲ, ಕೆರೆಗಳಿಗೆ ನೀರು ತುಂಬಿಲ್ಲ. ಮತ್ತು ಹಂಗಾರೆ ಎಲ್ಲಿ ಹೋಯ್ತು 55 TMC ಎಲ್ಲಿ ಹೋಗ್ಯದ ಇವತ್ತು ನೀವು ಮಾರ್ಕೊಂಡ್ರಿ ತೆಲಂಗಾಣಕ್ಕೆ ನೀರನ್ನು. ನಾವು ಕೊಟ್ಟಿಲ್ಲ ಅಂತ ಹೇಳ್ತೀರಿ, ಕೊಟ್ಟಿಲ್ಲಪ್ಪ ಅಂದ್ರೆ ನಮ್ಗೆ ಆಧಾರ ತೋರಿಸ್ರಿ. ಎಷ್ಟು ನೀರು ಬಿಟ್ಟಿದ್ರಿ, ನಮ್ಮ ವಿಜಯಪುರ ಜಿಲ್ಲೆಯ ಕೃಷಿಗೆ ಎಷ್ಟು ಕೊಟ್ರಿ, ಎಷ್ಟು ಕೆರೆಗಳಿಗೆ ನೀರು ತುಂಬಿದ್ರಿ, ಇವತ್ತು KPCL ಮೂಲಕ ನೀವು ಎಷ್ಟು ನೀರು ಬಿಟ್ರಿ. ಅವ್ರು ಹೇಳ್ತಾರೆ ಇಲ್ಲ ನಾವು KPCL ಮೂಲಕ ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅದೇ ಒಂದು ನೆಪದಲ್ಲಿನೇ ಜನಕ್ಕೆ ಗೊತ್ತಾಗಲ್ಲ ತಿಳ್ಕೊಂಡು ಇವತ್ತು ಹೆಚ್ಚುವರಿ ನೀರನ್ನು ಇವತ್ತು ತೆಲಂಗಾಣಕ್ಕೆ ಹರಿಸಿ ಇಡೀ ಆಲಮಟ್ಟಿ ಅಣೆಕಟ್ಟು ನೀರನ್ನು ಇವತ್ತು ಬರಿದು ಮಾಡಿದಿರಿ. ಇನ್ನೂ ಬೇಸಿಗೆ ಹಂತ ಇನ್ನೂ ಮುಂದೆ ಅದ, ಇನ್ನೂ 3 ತಿಂಗಳ ಹೆಚ್ಚದ ಬಿಸಿಲ. ಈಗ ಬಿಸಿಲಿನ ಪ್ರಕೃತಿ ಹೆಚ್ಚಾಗಿರೋದ್ರಿಂದ ನೀರಿನ ಒಂದು ಹಾಹಾಕಾರ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗ್ತದೆ. ಕುಡಿಲಿಕ್ಕೆ ನೀರಿಲ್ಲ. ಇಂಥದ್ರಲ್ಲಿ ಒಟ್ಟು ನೀರು ತೆಲಂಗಾಣಕ್ಕೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆಯ ರೈತರು ಇವತ್ತು ಹಾಳು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಇವತ್ತು ನೀವು ಲೆಕ್ಕ ಕೊಡಬೇಕು ನಮಗೆ. ಇವತ್ತು ತೆಲಂಗಾಣಕ್ಕೆ ಎಷ್ಟು ನೀರು ಕೊಟ್ಟಿದ್ರಿ KPCL ಮೂಲಕ ಮತ್ತು ನಮ್ಮ ಜಿಲ್ಲೆಗೆ ಏನದ ನೀರಾವರಿಗೆ ಎಷ್ಟು ಕೊಟ್ರಿ, ಕೆರೆಗಳು ಎಷ್ಟು ತುಂಬಿದ್ರಿ ಅಂತಕ್ಕಂಥ ಲೆಕ್ಕಪತ್ರ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ನಾವು ಸರ್ಕಾರದ ವಿರುದ್ಧ ಮತ್ತು ಕೃಷ್ಣಾ ಭಾಗ್ಯ ಜಲ ನಿಗಮದ ಅಧಿಕಾರಿಗಳ ವಿರುದ್ಧ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ಸಲ್ಲಿಸಿ ಈ ಕೋರ್ಟ್ ಮುಖಾಂತರ ಎಲ್ಲರ ಒಂದು ಮಾಹಿತಿಯನ್ನು ತೋರಿಸಬೇಕಾಗ್ತದೆ. ಇದನ್ನು CBI ಕೂಡ ತನಿಖೆಗೆ ಸರ್ಕಾರ ಇದನ್ನು ವಹಿಸಿಕೊಡಬೇಕು, ಇದನ್ನು ತನಿಖೆಯನ್ನು ಮಾಡಬೇಕು. ಯಾಕಂದ್ರೆ ಇಡೀ ಒಂದು ಅವಳಿ ಜಿಲ್ಲೆಯ ರೈತರು ಇವತ್ತು ಹಾಳು ಮಾಡಿದಿರಿ ನೀವು. ಇವತ್ತು ತೆಲಂಗಾಣ ಸರ್ಕಾರ ಒಂದು ಪತ್ರ ಕೊಟ್ಟ ತಕ್ಷಣ ನೀರು ಬಿಟ್ಟಿರಿ. ನಾವು ದಿನನಿತ್ಯ ನಾವು ನೀರಿಗಾಗಿ ಶಂಕ ಹೊಡಿತೇವೆ, ರೈತರು ನಮಗೆ ನೀರು ಕೊಡೋಂಗಿಲ್ಲ. ಇವತ್ತು ಅಷ್ಟೊಂದು ಅವ್ರಿಗೆ ಕಳಕಳಿ ಇತ್ತಪ್ಪ ಅಂದ್ರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಇರೋದು ಬೇಡ, ಇಲ್ಲಿ ರಾಜಕೀಯ ಮಾಡೋದು ಬೇಡ, ಅಲ್ಲೇ ತೆಲಂಗಾಣಕ್ಕೆ ಹೋಗಿ ರಾಜಕಾರಣ ಮಾಡ್ರಿ. ಅದಕ್ಕೆ ನೀವು ಲೆಕ್ಕಪತ್ರ ಕೊಡಲೇಬೇಕು. ಕೊಡದೇ ಇದ್ದರೆ ನಾವು ಕೃಷ್ಣಾ ಭಾಗ್ಯ ಜಲ ನಿಗಮದ ಒಂದು ಕಚೇರಿಗೆ ಬೀಗ ಜಡಿಯುವ ಮೂಲಕ ನಾವು ಅಲ್ಲಿ ಅವರ ಹತ್ರ ಧರಣಿಯನ್ನು ನಾವು ಅಖಂಡ ಕರ್ನಾಟಕ ಸಂಘದ ಹಮ್ಮಿಕೋಬೇಕಾದ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ಕಾರ್ಯದರ್ಶಿ.